ಅಂತ ಹೇಳಿದ್ರೆ ನೀವು ಹಾಗಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಈ ಜಗಳ ಕಿತ್ತಾಟ ಬಂದಾಗಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ದಿನ ತಡ್ಕೊಳ್ಳಿ, ಸೋಲಿ, ಅವ್ರಿಗೂ ಆ ಫೀಲ್ ಗೊತ್ತಾಗುತ್ತೆ, ರೈಟ್? ಅವರೇ ಹೇಳ್ತಾರೆ, ಅವರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಎಲ್ಲನೂ ಕೂಡ ತಿಳಿಯೋ ತನಕ ಗೊತ್ತಾಗೋ ತನಕ ಸುಮ್ಮನಾಗಿ ಸೋಲಿ, ಎಲ್ಲದಕ್ಕೂ ಸೋಲಿ ವಾದ ಮಾಡೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ರಿಲೇಷನ್ಶಿಪ್ ಮೊದಲಿನ ಥರ ಆಗಬೇಕು ಅಂದರೆ, ಮೊದಲು ತುಂಬ ಚೆನ್ನಾಗಿರ್ತಾ ಇದ್ರಿ, ಇವಾಗ ಪ್ರತಿದಿನ ಕಿತ್ತಾಟ ಜಗಳ, ಇದರಿಂದ ನಿಮಗೆ ಸಾಕಾಗಿ ಹೋಗಿದೆ. ಮೊದಲಿನ ಥರ ಆಗಬೇಕು, ನನ್ನ ಹುಡುಗ ಹಾಗಿದ್ದ, ನನ್ನ ಹುಡುಗಿ ಹಾಗಿದ್ಲು, ಹೆಂಗೆ ಮೊದಲಿನ ಥರ ಸರಿ ಮಾಡ್ಕೊಳ್ಬೇಕು ಅಂತ ಇದ್ದರೆ, ಇವತ್ತು ವಿಡಿಯೋದಲ್ಲಿ ನಿಮಗೆ 5 ಟಿಪ್ಸ್ ತುಂಬ ಮುಖ್ಯ ಇದೆ. ಈ 5 ಟಿಪ್ಸ್ನ ಫಾಲೋ ಮಾಡಿ ಇಂಪ್ಲಿಮೆಂಟ್ ಮಾಡಿ, ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಮೊದಲಿನ ಥರ ಆಗುತ್ತೆ, ಬಟ್ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 23,000 ಕಂಪ್ಲೀಟ್ ಆಗಿದೆ. ಥ್ಯಾಂಕ್ಸ್ ಟು ಆಲ್. 24, 25 ಹಿಂಗೆ ಸಾಕ್ತಾನೆ ಇರಲಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವುದಕ್ಕೂ ವಾದ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ಮೇಜರ್ ಹೇಳ್ತೀನಿ ನೋಡಿ. ಈಗ ಇಬ್ಬರಲ್ಲಿ ಯಾರೋ ಒಬ್ಬರು ಅರ್ಥ ಮಾಡ್ಕೊಳ್ಳಿ, ವಾದ ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನಾಗ್ಬಿಡಿ ಅಷ್ಟೇ. ಆಯ್ತಪ್ಪ, ನಮ್ಮದೇ ತಪ್ಪು, ಎಲ್ಲಿ ಸೋಲ್ತೀವಲ್ಲ ಹಂಗಂತ ಎಷ್ಟೆಲ್ಲ ಸೋಲೋದು ಅಂತ ಕೇಳ್ಬೋದು. ಸ್ವಲ್ಪ ದಿನ ತಡ್ಕೊಳ್ಳಿ, ಸೋಲಿ, ಅವ್ರಿಗೂ ಆ ಫೀಲ್ ಗೊತ್ತಾಗುತ್ತೆ, ರೈಟ್? ಅವರೇ ಹೇಳ್ತಾರೆ, ಅವರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಎಲ್ಲನೂ ಕೂಡ ತಿಳಿಯೋ ತನಕ ಗೊತ್ತಾಗೋ ತನಕ ಸುಮ್ಮನಾಗಿ ಸೋಲಿ, ಎಲ್ಲದಕ್ಕೂ ಸೋಲಿ ವಾದ ಮಾಡೋಕ್ಕೆ ಹೋಗಬೇಡಿ. ಅವ್ರ ಮನಸ್ಸಿಗೆ ಖುಷಿ ಆಗ್ತಾ ಹೋಗುತ್ತೆ ನಾವೆಲ್ಲ ಸೋತು ಹೋದಾಗ. ಆ್ಯಂಡ್ ಖುಷಿ ಪಡ್ತಾ ಇಲ್ಲೊಂದು ಕಡೆ ಅವರಿಗೆ ಯೋಚನೆ ಮಾಡೋಕ್ಕೆ ಬರುತ್ತೆ, ನಾನು ಅವರಿಗೆ ಆ ಫ್ರೀಡಮ್ ಕೊಡಬೇಕು, ಏನೋ ಒಂದು ಸಮಥಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಆಗೋ ತನಕ ಸೋತಿ. ಯಾವುದೇ ಕಾರಣಕ್ಕೆ ಬೇಜಾರು ಮಾಡ್ಕೋಬೇಡಿ, ಸೋಲೋದಕ್ಕೆ ಮಾತ್ರ. ಓಕೆ, ಸೆಕೆಂಡ್ ಪಾಯಿಂಟ್, ನಗ್ನಗ್ತಾ ಇರೋಕ್ಕೆ ಪ್ರಯತ್ನ ಮಾಡಿ. ಈಗ ನೀವು ಹೆಂಗೆ ಅಂದರೆ, ಏನೇ ಬೈಲಿ ಅಥವಾ ನಿಮಗೆ ಹರ್ಟ್ ಮಾಡಿ ಮಾತಾಡಲಿ ಅಥವಾ ವಾಟ್ ಎವರ್, ನಿಮ್ಗೆ ಇಷ್ಟ ಇಲ್ಲದೆ ಸಮಥಿಂಗ್ ಕೆಲಸ ಮಾಡಿದ್ರು ನಗ್ನಗ್ತಾ ಇರಿ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್, ನಾನು ಖುಷಿ ಇದ್ದೀನಿ, ಹೀಗೆ ಫೀಲ್ ಮಾಡಿ. ಎಲ್ಲಿ ತನಕ ಅಂತ ಹೇಳಿದ್ರೆ, ಅದಕ್ಕೂ ಒಂದು ಸಮಯ ಬರುತ್ತೆ, ಅಲ್ಲಿ ತನಕ ಹಾಗಿರಿ, ನಾನು ಹೇಳ್ತಿರೋದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನೀವು ಹಾಗಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಈ ಜಗಳ ಕಿತ್ತಾಟ ಬಂದಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ, ಇಬ್ಬರಲ್ಲಿ ಯಾರೋ ಒಬ್ಬರು ಸೋತಾಗಲೇ ಆ ಸಂಬಂಧ ಗೆಲ್ಲೋಕ್ಕೆ ಸಾಧ್ಯ, ಸಂಬಂಧ ಗೆದ್ದಾಗ ಅದನ್ನು ಸರಿಪಡಿಸ್ಕೊಳ್ಳೋಕೆ ಸಾಧ್ಯ. ಸೊ ಆ ಕಾರಣ ಕೇಳ್ತಿದ್ದೀನಿ. ನಾನು ಏನೇನೋ ಮಾತಾಡ್ತಿಲ್ಲ, ಇರೋ ಫ್ಯಾಕ್ಟ್ ಡೈರೆಕ್ಟ್ ಏನೇನು ಇರುತ್ತೆ ಆ ಸಂಬಂಧದಲ್ಲಿ ಅದನ್ನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ಕೆಲವರಿಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತಲ್ಲ ಗೊತ್ತಿಲ್ಲ, ಬಟ್ ನಾನು ಇರೋದನ್ನೇ ನೇರವಾಗಿ ಮಾತಾಡ್ತಾ ಇದ್ದೀನಿ. ಸೊ ನಗ್ನಗ್ತಾ ಇರೋಕ್ಕೆ ಪ್ರಯತ್ನ ಮಾಡಿ ಆದಷ್ಟು. ಅವರು ನಿಮ್ಗೆ ಏನೇ ಟ್ರಬಲ್ ಮಾಡಲಿ, ತೊಂದರೆ ಮಾಡಲಿ, ಹರ್ಟ್ ಮಾಡಲಿ, ಇಷ್ಟ ಇಲ್ಲದ್ರು ಕೆಲಸಗಳು ಮಾಡಿದ್ರು ಓಕೆ ಅಂತಲೇ ಮಾಡಿ, ಮೂವ್ ಆನ್ ಮಾಡಿ. ಎಲ್ಲದಕ್ಕೂ ಒಂದು ಕಾಲ, ಟೈಮ್ ಅನ್ನೋದು ಬರುತ್ತೆ, ಅದೇ ಪಾಠ ಕಲಿಸುತ್ತೆ. ನೆಕ್ಸ್ಟ್ ಬಂದು ಏನಂದರೆ, ಅವ್ರಿಗೆ ಫ್ರೀಯಾಗಿ ಬಿಟ್ಬಿಡಿ. ನೀವು ಕಂಡೀಷನ್ ಹಾಕಕ್ಕೆ ಹೋಗ್ಬಿಡಿ, ಯಾವುದೇ ಕಾರಣಕ್ಕೆ ನೀ ಅದನ್ನು ಮಾಡಬೇಡ, ಈ ಡ್ರೆಸ್ ಹಾಕಬೇಡ, ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಅವರೊಟ್ಟಿಗೆ ಮಾತಾಡಬೇಡ, ಬೇಡ, ಏನೂ ಮಾಡಬೇಡಿ, ಫ್ರೀಯಾಗಿ ಬಿಟ್ಟುಬಿಡಿ ಅಷ್ಟೇ. ಬಿಕಾಸ್ ಕೆಲವ್ರಿಗೆ ಫ್ರೀ ಆಗಿದ್ರೇ ಖುಷಿ, ಆ ಫೀಲ್ ಕೊಡುತ್ತೆ. ಆ್ಯಂಡ್ ಅವ್ರು ಯಾವುದೇ ತಪ್ಪು ಮಾಡಲ್ಲ ಅಂತ ಅವ್ರು ಅಷ್ಟೇ ಪ್ರೂವ್ ಮಾಡಿ ಹೇಳಬೇಕಾದ್ರೆ, ಅಥವಾ ಆ್ಯಂಡ್ ಅವರಿಗೆ ಆ ಡ್ರೆಸ್ಗಳ ಮೇಲೆ ಆ ಕಂಫರ್ಟ್ನೆಸ್ ಇದ್ದರೆ, ಆ್ಯಂಡ್ ನಿಮ್ಮ ಇಷ್ಟ ಕಷ್ಟ, ಕೆಲವೊಂದು ಸಲ ನಿಮಗೆ ಊಟಕ್ಕೆ ವೆಯ್ಟ್ ಮಾಡೋದಾಗಲಿ ಅಥವಾ ಹೊರಗಡೆ ಹೋಗಬೇಕಾದ್ರೆ ಕೆಲವೊಂದಿಷ್ಟು ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಬಟ್ ಅವ್ರ ಖುಷಿಗೆ ನೀವು ಬದ್ರಾಗಿ ಆ್ಯಂಡ್ ಅವ್ರ ಫ್ರೀಡಮ್ಗೆ ನೀವು ಕನೆಕ್ಟ್ ಆಗಿ, ಅಷ್ಟೇ ಹೇಳ್ತಿರೋದು. ಅಲ್ಲಿಗೆ ಆಟೋಮೆಟಿಕ್ಲಿ ಸಂಬಂಧ ಹೀಲ್ ಆಗ್ತಾ ಬರುತ್ತೆ. ಅವ್ರ ಮನಸ್ಸಲ್ಲಿ ನನ್ನ ಹುಡುಗ ಪರವಾಗಿಲ್ಲ, ಸರಿ ಹೋಗಿದ್ದೇನೆ ಅಂತ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಬರ್ತಾ ಅವರಿಗೆ ಅನಿಸುತ್ತೆ, ನನ್ನ ಹುಡುಗನಿಗೂ ನಾನು ಹಿಂಗೆ ನೋಡ್ಕೊಳ್ಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಡೆಫಿನೆಟ್ಲಿ ಸರಿ ಹೋಗುತ್ತೆ. ನೆಕ್ಸ್ಟ್ ಬಂದೇನೆಂದರೆ, ಎಕ್ಸ್ಪೆಕ್ಟ್ ಮಾತ್ರ ಏನು ಮಾಡಬೇಡಿ. ಇದು ತುಂಬ ಡೇಂಜರಸ್ ಇದೆ ಆ್ಯಕ್ಚುಲಿ. ಎಲ್ಲ ಪ್ರೀತಿ ಅಂತ ಅಷ್ಟೇ ಅಲ್ಲ, ಫ್ರೆಂಡ್ಶಿಪ್ಪಲ್ಲಿ ಅಥವಾ ಅಪ್ಪ ಅಮ್ಮನ ಎಲ್ಲದರಲ್ಲೂ. ಈಗೇನೋ ನನ್ನ ಹುಡುಗ ಇದನ್ನು ಮಾಡಿಕೊಡ್ತಾನೆ, ನನ್ನ ಜೊತೆ ಹೊರಗಡೆ ಟೆಂಪಲ್ ಕರ್ಕೊಂಡು ಹೋಗ್ತಾನೆ, ಊಟ ಬಡಿಸ್ತಾನೆ, ಇಬ್ಬರು ಒಂದೇ ಪ್ಲೇಟಲ್ಲಿ ಊಟ ಮಾಡ್ತೀವಿ, ದುಡ್ಡು ಕೊಡ್ತೇವೆ, ವಾಟ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ. ಅಲ್ಲಿಂದ ನಾವು ಎಕ್ಸ್ಪೆಕ್ಟ್ ಮಾಡೋ ಥರ ಇಲ್ಲ ಅಂದರೆ ತುಂಬ ಹರ್ಟ್ ಆಗುತ್ತೆ. ನಿಜವಾಗ್ಲೂ ಹರ್ಟ್ ಆಗಿಯೇ ತುಂಬ ಕೋಪ ಬಂದು ಜಗಳ ಮಾಡೋಕ್ಕೆ ಶುರು ಮಾಡ್ತೀವಿ. ಹಿಂಗಿರ್ಬೇಕಿಂತ ಆ ಸಣ್ಣ ವಿಚಾರನೇ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಎಕ್ಸ್ಪೆಕ್ಟ್ ಮಾತ್ರ ಏನೂ ಮಾಡಬೇಡಿ. ನಿಮಗೆ ತೊಂದರೆ ಆದರೂ ಪರವಾಗಿಲ್ಲ, ಸುಮ್ಮನೆ ಹೆಂಗೆ ಬರುತ್ತೆ ಹೆಂಗೆ ಮೂವ್ ಆನ್ ಆಗೋಕ್ಕೆ ಪ್ರಯತ್ನ ಮಾಡಿ. ಇದು ಮಾತ್ರ ವೆರಿ ಇಂಪಾರ್ಟೆಂಟ್. ನೀವು ಹೆಂಗೆ ಬರುತ್ತೆ ಹಂಗೆ ಮೂವ್ ಆನ್ ಆಗಿಲ್ಲ ಅಂದರೆ ಪ್ರತಿದಿನ ಕಣ್ಣೀರು ಹಾಕಬೇಕಾಗತ್ತೆ. ಎಷ್ಟೋ ಸಂಬಂಧಗಳಲ್ಲಿ ಎಕ್ಸ್ಪೆಕ್ಟೇಷನೇ ತುಂಬ ಸಾಯಿಸ್ತಾ ಇದೆ. ಹೆಂಗೆ ಬರುತ್ತೆ ಹಂಗೆ ಮೂವ್ ಆನ್ ಆಗಿ ಇರೋದ್ರಲ್ಲಿ ಖುಷಿ ಕಾಣಿ, ಅಷ್ಟೇ. ಆವಾಗ ಸಂಬಂಧ ಸರಿ. ನೀವು ಏನೇನೋ ಅಂದ್ಕೊಳ್ತಿರೋದು ಏನೂ ಆಗಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್, ನಿಮಗೆ ಇಷ್ಟ ಅಲ್ಲ ಅಂದರೂ ಕೂಡ ಮೂವ್ ಆನ್ ಆಗಬೇಕಾಗತ್ತೆ. ಸಮ್ಟೈಮ್ಸ್ ಅವ್ರು ಕೆಲವೊಂದು ತಪ್ಪುಗಳು ಮಾಡ್ತಾರೆ. ಅಂದರೆ ಲೈಕ್ ತಪ್ಪುಗಳು ಅಂದರೆ ನಾನು ಬೇರೆ ಯಾವುದೋ ದೊಡ್ಡ ತಪ್ಪುಗಳು ಅಂತ ಹೇಳ್ತಿಲ್ಲ. ಈಗ ನಿಮಗೆ ಇಷ್ಟ ಆಗಿರೋ ಕೆಲವೊಂದು, ಉದಾಹರಣೆಗೆ ನೀವು ಅಲ್ಲಿಗೆ ಹೋಗಬೇಡಿ ಅಂತ ಹೇಳಿರ್ತೀರಾ, ಹೋಗ್ತಾರೆ, ಅವರೊಟ್ಟಿಗೆ ಮಾತಾಡಬೇಡಿ ಅಂತ ಮಾತಾಡ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಅರ್ಥ ಆಗೋ ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಯಾವುದೋ ಬೇರೆ ಅಫೇರ್ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳ್ತಿಲ್ಲ ನಾನು. ಸೊ ಬೇರೆ ಅಫೇರ್ ಆ ಥರದ್ದು ಬಂದಾಗ ಅದು ಬೇರೆ, ನಾನು ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಇವತ್ತೇನಂದರೆ ಬೇರೆ ಅಫೇರ್ ಒಂದು ಬಿಟ್ಟು ಮಿಕ್ಕಿರೋದು ನಿಮಗೆ ಸಣ್ಣ ಪುಟ್ಟ ಇಷ್ಟ ಆದರೂ ಕೆಲಸಗಳು ಮಾಡಿದಾಗ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಫ್ರೀಯಾಗಿ ಇರೋದನ್ನು ಬಿಟ್ಬಿಡಿ. ಇದಿಷ್ಟು ಮಾಡಿ ನೋಡಿ ಆ್ಯಂಡ್ ವೇಟ್ ಮಾಡಬೇಕು. ಇವತ್ತು ಇವರು ಜೈ ಮಾತಾಡ್ತಿದ್ದಾನೆ, ನಾಳೆಗೆ ಸರಿ ಹೋಗೋದು, ನೋ, ನಥಿಂಗ್. ಎಲ್ಲದಕ್ಕೂ ಒಂದು ಟೈಮ್ ಪ್ರೊಸೆಸ್ ಅಂತ ಇದೆ. ಹೀಲಿಂಗ್ ಆಗಲಿಕ್ಕೆ, ಗುಣ ಆಗಲಿಕ್ಕೆ. ಒಂದು ಜ್ವರ ಬಂದರೆ ಹೆಂಗೆ 7 days ತೊಗೊಳುತ್ತೆ ಟೈಮ್, ಇದು ಅಷ್ಟೇ. ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್, ಬಟ್ ಅಲ್ಲಿ ತನಕ ವೇಟ್ ಮಾಡಿ. ಆ್ಯಂಡ್ ಇದಿಷ್ಟು ಗೊತ್ತಿರಬೇಕು ನಿಮಗೆ ಇಲ್ಲಿಗೆ. ಓಕೆ, ಐ ಥಿಂಕ್ ಈ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅನ್ಕೋತೀನಿ.
ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇದೆ, ಯಾಕ್ರಿ ಸಪೋರ್ಟ್ ಮಾಡ್ತಿಲ್ಲ? ಶೇರ್ ಮಾಡಿಬಿಟ್ಟು ಇನ್ನೂ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ತುಂಬಾ ಸಪೋರ್ಟ್. ನಾನು ಡೈರೆಕ್ಟ್ ಏನೋ ಕಥೆಗಳನ್ನು ಹೇಳಿದ್ದು ಮಾಡ್ತಿಲ್ಲ, ಇರೋ ಫ್ಯಾಕ್ಟ್ನ ಡೈರೆಕ್ಟ್ ಮಾತಾಡ್ಬಿಟ್ಟು ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ರಿಲೇಷನ್ಶಿಪ್ಪಲ್ಲಿ. ಸೊ ಆ ಕಾರಣಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಲೈಕ್ ಮಾಡಿ, ಅನಿಸಿಕೆನ ಕಮೆಂಟ್ ಮಾಡಿ, ಕನೆಕ್ಟ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.